ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುತ್ತು ಚಂದನಾಗೆ ತಿಂಡಿನ ಹಾಕೊಡ್ತಾರೆ. ಚಂದನ ತಿಂತಾ ಕೂತಿರ್ತಾಳೆ. ಅಷ್ಟರೊಳಗಡೆ ಮಹಿ ಅದಕ್ಕೆ ಇವತ್ತು ಇಂಟರ್ವ್ಯೂನ ಸೂಪರಾಗಿ ಮಾಡಿ ಅಂತ ಹೇಳಿದಾಗ, ಆಯಿತು ಮಹಿ, ಖಂಡಿತ ಮಾಡ್ತೀನಿ, ಆ ಕಾನ್ಫಿಡೆನ್ಸ್ ಲೆವೆಲ್ ನನಗಿದೆ ಅಂತ ಹೇಳ್ತಾಳೆ. ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಆಗ ಮಹಿ ಅದಕ್ಕೆ ಕೆಲಸ ಸಿಕ್ಕಿದ್ಮೇಲೆ ಒಂದು 2 ವೀಲರ್ ತೊಗೊಂಡ್ಬಿಡಿ, ಒಂದು ಪಿಂಕ್ ಹೆಲ್ಮೆಟ್ನ ಹಾಕ್ಕೊಂಡು ಗಾಡಿನಲ್ಲಿ ಹೋಗ್ತಾ ಇದ್ರೆ ಆ ಲೆವೆಲ್ಲೇ ಬೇರೆ ಅಂತ ಹೇಳಿದಾಗ, ಖಂಡಿತ ಮಹಿ, ಒಂದಲ್ಲ 2 ಹೆಲ್ಮೆಟ್ಟು, ನಿನ್ಗೊಂದು ನನಗೊಂದು ಅಂತ ಹೇಳಿದಾಗ ಎಲ್ರಿಗೂ ಖುಷಿ ಆಗುತ್ತೆ. ಮುತ್ತುನು ನಗ್ತಾ ಇರ್ತಾರೆ. ಆಗ ನಾನು ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅನ್ನೋದು ಎಷ್ಟು ದಿನದ ಕನಸು ಗೊತ್ತಾ, ಇವತ್ತು ಈಡೇರ್ತಾ ಇದೆ ಅಂತ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು PUನಲ್ಲಿದ್ದಾಗ ಡಿಸ್ಟ್ರಿಕ್ಟ್ಗೆ ಫಸ್ಟ್ ಬಂದಿದ್ದೆ. ಆಗ ನಾನು ಡಿಗ್ರಿನೆಲ್ಲ ಬೆಂಗಳೂರಲ್ಲಿ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಆದರೆ ಮನೆಯವರು ಹೇಳಿದ್ರು, ಜಾಬ್ನ ನೀನು ಅಲ್ಲಿ ಕಂಟಿನ್ಯೂ ಮಾಡ್ಬೋದು, ಬೆಂಗಳೂರಲ್ಲಿ ಹೋಗಿ ಜಾಬ್ ಮಾಡು ಅಂತ ಹೇಳಿದರು. ಆಗ ನಾನು ಓಕೆ ಅಂತ ಕಷ್ಟಪಟ್ಟು ಓದಿ ಡಿಸ್ಟಿಂಕ್ಷನ್ ಬಂದು ಗೋಲ್ಡ್ ಮೆಡಲ್ ತೊಗೊಂಡೆ. ಆದರೆ ಆಮೇಲೆ ಗೊತ್ತಾಯಿತು ಅದೆಲ್ಲ ಬೋಗಸ್ಗೆ ಹೇಳಿದ್ದು, ನನ್ನನ್ನು ನಂಬಿಸೋದಕ್ಕೆ ಹೇಳಿದ್ದು, ಅವರೆಲ್ಲ ನನಗೆ ಮೋಸ ಮಾಡಿದ್ರು ಅಂತ. ಆದರೆ ಇವಾಗ ಕೆಲಸ ಮಾಡೋದಿರಲಿ, ನನ್ನ ಸರ್ಟಿಫಿಕೇಟ್ನೇ ಸುಟ್ಟಾಕಿ ಕಳಿಸ್ಬಿಟ್ರು ಅಂತ ಹೇಳಿದಾಗ ಎಲ್ಲರೂ ಆಶ್ಚರ್ಯದಿಂದ ಮಹಿ ಕಡೆ ನೋಡ್ತಾರೆ. ಆಗ ಮಹಿ ಸನ್ನೆನ ಮಾಡ್ತಾನೆ. ಆಗ ಗೊತ್ತಾಗುತ್ತೆ ಎಷ್ಟೋ ಜನಗಳಿಗೆ ಇದು ಕನಸು, ಬೆಂಗಳೂರಲ್ಲಿ ನಾನು ಕೆಲಸ ಮಾಡಬೇಕು ಅಂತ. ನೀವೆಲ್ಲ ಇಲ್ಲೇ ಓದಿ ಇಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ನಿಮಗೇನು ಅನ್ನಿಸ್ತಾ ಇಲ್ವೇನೋ, ಆದರೆ ನನಗೆ ಮಾತ್ರ ಇದು ತುಂಬಾ ಸ್ಪೆಷಲ್ ಫೀಲ್ ಕೊಡ್ತಾ ಇದೆ. ನೀವೆಲ್ಲ ಯಾವ ಕಾಲೇಜಲ್ಲಿ ಓದಿದ್ದು ಅಂತ ಹೇಳಿಬಿಟ್ಟು ಕಂಟಿ ಕಡೆ ತಿರುಗಿ ಹೇಳ್ತಾಳೆ. ಆಗ ಕಂಟಿ ಯಾರಿಗೋ ಹೇಳ್ತಾ ಇರ್ಬೋದು ಅಂತ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ನಿಮಗೆ ನಾನು ಕೇಳಿದ್ದು ನೀವು ಯಾವ ಕಾಲೇಜಲ್ಲಿ ಓದಿದ್ದು ಅಂತ ಹೇಳಿದಾಗ ಅವನಿಗೆ ಕೆಮ್ಮು ಬಂದುಬಿಡುತ್ತಂತೆ. ಆಗ ಹರಿ ನೀರನ್ನ ಕೊಟ್ಟು, ನಿಧಾನ ಕಣೋ ನಿಧಾನ, ಏನೋ ಆಯಿತು ಅಂತ ನತ್ತಿನ ತಡ್ತಾನೆ. ಆಗ ನೀವೆಲ್ಲರೂ ಇಲ್ಲೇ ಓದಿ ಇಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನೂ ಅನ್ನಿಸ್ತಾ ಇಲ್ಲ, ಆದರೆ ನನಗೆ ಮಾತ್ರ ಇವತ್ತು ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೀನೇನೋ ಅನ್ನೋಷ್ಟು ಫೀಲ್ ಆಗ್ತಾ ಇದೆ ಗೊತ್ತಾ ಅಂತ ಹೇಳ್ಕೊತಾಳೆ. ಆಗ ಮುತ್ತು ಇನ್ನು ಸ್ವಲ್ಪ ಹಾಕ್ಕೊಡ್ಲಮ್ಮ ಅಂತ ಹೇಳಿದ್ದಕ್ಕೆ, ಬೇಡ ಅಣ್ಣ ನನಗೆ ಸಾಕು ಅಂತ ಹೇಳಿದಾಗ, ಅಲ್ಲಮ್ಮ ಆವಾಗಲೇ ಸ್ವಲ್ಪನೇ ತಿಂದಿದ್ದು, ಇನ್ನೊಂದು ಸ್ವಲ್ಪ ತಿನ್ನಿ ಅಮ್ಮ ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ನಾನು ಹರಿಯವರು ತಿಂದು ಮುಗಿಸೋ ಅಷ್ಟರೊಳಗಡೆ ಹೋಗಿ ಇನ್ನು ಸ್ವಲ್ಪ ಡಿಸೈನ್ಸ್ ಎಲ್ಲ ನೋಡ್ಕೊತೀನಿ, ಹರಿಯವರೇ ನೀವು ಬೇಗ ತಿಂದು ಬನ್ನಿ ರೆಡಿಯಾಗಿ ಆಯಿತಾ ಅಂತ ಹೇಳಿದ್ದೀವಿ. ಸರಿ ಆಯಿತು, ನೀವು ಹೋಗಿ ಆರಾಮಾಗೇ ರೆಡಿಯಾಗಿ ಬನ್ನಿ, ನಾನು ರೆಡಿ ಆಗ್ತೀನಿ ಅಂತ ಹೇಳಿಬಿಟ್ಟು ಅವಳು ಅಲ್ಲಿಂದ ಹೋಗ್ತಾಳೆ. ನಾನು ಅಲ್ಲಿಂದ ಹೋದ್ಮೇಲೆ ಮುತ್ತು, ಕಂಟಿ, ಮಹಿ ಎಲ್ಲರೂ ಹರಿ ಕಡೆಗೆ ನೋಡ್ತಾ ಇರ್ತಾರೆ. ಆಗ ಎಲ್ಲರೂ ಯಾಕೆ ನನ್ನನ್ನು ನೋಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಅಲ್ಲ ಕಣೋ, ಅವಳು ನೋಡಿದೇನೋ, ಅವಳು ಕನಸಿನ ಮುಂದೆ ಅವಳು ಹೊಟ್ಟೆ ಹಸುನು ಅವಳಿಗೆ ಲೆಕ್ಕಕ್ಕಿಲ್ಲ, ಅಂಥದ್ರಲ್ಲಿ ಅವಳ ಹತ್ರ ಯಾಕೋ ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಅದು ನನಗೆ ಗೊತ್ತು ಅಣ್ಣ, ಅವ್ರ ಕನಸನ್ನು ನಿಜ ಮಾಡಬೇಕು ಅಂತ ತಾನೇ ನಾನು ಇಂಟರ್ವ್ಯೂ ಎಲ್ಲ ಅರೇಂಜ್ ಮಾಡಿರೋದು, ನೀನು ಸುಮ್ಮನೆ ಇರು ಅಂತ ಹೇಳಿದ್ದಕ್ಕೆ, ಅಣ್ಣ ಇವನು ನನ್ನ ಬಗ್ಗೆ ಏನೇನೆಲ್ಲ ಸುಳ್ಳು ಹೇಳಿದಾನೋ ಏನೋ, ಕರೆಕ್ಟಾಗಿ ಹೇಳೋ, ಅವರು ಯಾವ ಕಾಲೇಜ್ ಅಂತ ಯಾಕೆ ಹೇಳಿದ್ರು, ನನ್ನ ಬಗ್ಗೆ ಏನು ಸುಳ್ಳು ಹೇಳಿದೀಯಾ ನೀನು ಅಂತ ಕಂಟಿ ಕೇಳ್ತಾನೆ. ಅದಕ್ಕೆ ಏನೋ ಒಂದು ಹೇಳಿದ್ದೀನಿ, ನೀನು ಸುಮ್ಮನೆ ಇರೋ ಅಂತ ಹೇಳಿದ್ದಕ್ಕೆ, ನೋಡು ಕಂಟಿ, ಅವನು ತುಂಬಾ ಅವಳ ಹತ್ರ ನಮ್ಮ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾನೆ ಇವನು ಅಂತ ಹೇಳಿದಾಗ, ಅಣ್ಣ ಇವನಂತೂ ನಿಜ ಹೇಳೋದಿಲ್ಲ, ನಾವೇನೇ ನಿಜ ಹೇಳಿಬಿಡ್ಬೇಕು ಅಣ್ಣ, ಇವನು ಬರೀ ಹೀಗೇನೆ ಹಲಸಿನ ಹಣ್ಣ ಕುಯ್ದ್ರೆ ಅದರಲ್ಲಿ ತೋಳೆ ಹೇಗೆ ಬರುತ್ತೋ ಹಾಗೆ ಇವನ್ನ ಬಗೆದ್ರೆ ಬರೀ ಸುಳ್ಳೇನೆ ಬರೋದು, ಹಾಗಾಗಿ ನಾವೇನೇ ನಿಜ ಹೇಳಬೇಕು ಅಣ್ಣ ಅಂತ ಹೇಳಿದ್ದಕ್ಕೆ, ಹರಿ ತೆಗೆದು ಬಿಟ್ಟ ಅಂದರೆ, ನೋಡು ನಿನಗೆ ಈಗ ತಾನೇ ಅವರು ಇಂಟರ್ವ್ಯೂಗೆ ರೆಡಿಯಾಗಿ ನಿಂತಿದ್ದಾರೆ, ಇವಾಗೆಲ್ಲ ಹಾಳು ಮಾಡಬೇಡ, ಬಾಯಿ ಮುಚ್ಕೊಂಡು ನೀನು ಕೂತ್ಕೊಂಡು ನಾನು ಅವ್ರನ್ನ ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ, ಮ್ಯಾನೇಜ್ ಮಾಡ್ತಿರೋದು ನೀನಲ್ಲ ಕಣೋ, ಅವರು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ಕಣೋ ಅಂತ ಹೇಳಿದಾಗ, ಅಣ್ಣ ನೀನು ಸುಮ್ಮನಿರೋಣ, ಈಗ ಯಾಕಣ್ಣ ನೀನು ಒಳ್ಳೆ ಐಸಿನಲ್ಲಿರೋ ಪೇಷಂಟ್ ಥರ ಆಡ್ತಾ ಇದೆಯಾ ನೀನು ಅಂತ ಹೇಳಿದ್ದಕ್ಕೆ, ಅಲ್ಲ ಕಣೋ, ಮುಂದೊಂದು ದಿನ ಅವ್ರಿಗೆ ನಿಜ ಗೊತ್ತಾದಾಗ ನಾವು ಅವ್ರ ಮುಂದೆ ಎಷ್ಟು ಸಣ್ಣವರಾಗ್ತೀವಿ ಗೊತ್ತಾ ನಿನಗೆ ಅಂತ ಹೇಳಿದ್ದಕ್ಕೆ, ಆ ಥರ ಏನೂ ಆಗಲ್ಲ ಅಣ್ಣ, ಎಲ್ಲವುದು ಸರಿ ಹೋಗುತ್ತೆ, ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ನಿನ್ನ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಎಲ್ರಿಗೂ ಗದರಿಸಿ ಸುಮ್ಮನೆ ಮಾಡ್ತಾನೆ. ಮುಗಿಸ್ಕೊಂಡು ಹರಿ ಹೊರಗಡೆ ಬಂದು ಫ್ರೆಂಡ್ಗೆ ಫೋನ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ. ಒಳಗಡೆ ಮಹಿ ಚೇರ್ ಮೇಲೆ ಕೂತ್ಕೊಂಡಿರ್ತಾನೆ. ಅಲ್ಲಿಗೆ ಚಂದನ ಬಂದು, ಮಹಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ, ಓಕೆ ಅದಕ್ಕೆ ಆಲ್ ದ ಬೆಸ್ಟ್ ಅಂತ ಮಹಿ ಹೇಳ್ತಾನೆ. ಅಷ್ಟರೊಳಗಡೆ ಹರಿನೂ ಅಲ್ಲಿಗೆ ಬರ್ತಾನೆ. ಮುತ್ತುನು ಅಲ್ಲಿಗೆ ಬಂದು, ಚಂದನ ಇಂಟರ್ವ್ಯೂಗೆ ಹೊರಟೇನಮ್ಮ, ಆಯಿತು ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಮ್ಮ ಅಂತ ಹೇಳ್ತಾರೆ. ಸರಿ ಆಯಿತು ಹೊರಡೋಣ ಅಂತ ಹೇಳಿ ಹೊರಗಡೆ ಬಂದಾಗ, ಮಾವ ಅಂತ ಸಡನ್ನಾಗಿ ಒಂದು ವಾಯ್ಸ್ ಬರುತ್ತೆ. ಯಾರು ಅಂತ ತಿರುಗಿ ನೋಡಿದ್ರೆ ಅದು ಭಾರತಿ ಆಗಿರ್ತಾಳೆ. ಮುತ್ತು ತಂದಿರೋದು ಅಂತ ಹಾಕ್ಕೊಂಡು ಆ ನೈಟಿನ ಹಾಕ್ಕೊಂಡು ಬಂದು ನಿಂತಿರ್ತಾಳೆ. ಮಾವ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಎಲ್ಲ ಕರೆಕ್ಟಾಗಿ ನೋಡಿ ಹೇಳಬೇಕು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಅಂತ ಕೇಳ್ತಾ ಇರ್ತಾಳೆ. ಆದರೆ ಮುತ್ತು ಮಾತ್ರ ಏನೂ ಮಾತಾಡ್ದೇನೆ ಸುಮ್ಮನೆ ನಿಂತಿರ್ತಾನೆ. ಅದಕ್ಕೆ ಮಹಿ, ಅಣ್ಣ ನಿನ್ನೆ ಕೇಳ್ತಾ ಇರೋದವಳು ಸರಿಯಾಗಿ ಹೇಳೋಣ ನೋಡಿ ಅಂತ ಹೇಳಿದಾಗ, ಗುದ್ದಿದ್ರೆ ಸುಮ್ಮನೆ ನಿಂತ್ಕೊಳ್ಳೋ ಅಂತ ಹೇಳೋ ಅಷ್ಟರೊಳಗಡೆ ಭಾರತಿ, ನೀವಿಬ್ಬರು ಎಲ್ಲೋ ಹೊರಟಿರೋ ಹಾಗಿದೆ ಅಂತ ಹೇಳಿದ್ದಕ್ಕೆ ಚಂದನ, ನನಗೆ ಒಂದು ಇಂಟರ್ವ್ಯೂ ಇದೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು ಹೋಗ್ಬಿಟ್ಟು
ಬನ್ನಿ, ಆಲ್ ದ ಬೆಸ್ಟ್ ಅಂತ ಹೇಳಿದಾಗ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಸರಿ ಹೊರಡೋಣವಾ ಅಂತ ಹೇಳಿದ್ದಕ್ಕೆ, ಇರ್ರಿ ನೋಡ್ರಿ ಅಲ್ಲಿ ಭಾರತಿ ನೈಟಿನ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ನೀವು ಮಾತ್ರ ಯಾಕೆ ಬೇಡ ಅಂತ ಅಂದಿದ್ದು ಅಂತ ಹೇಳಿದ್ದಕ್ಕೆ, ಅದು ಅವ್ರವ್ರು ಇಷ್ಟ ಆಯಿತಾ ಅಂತ ಹೇಳಿದಾಗ, ನಿಮಗೆ ನೈಟಿ ತಂದೆ ಅಂತ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ ಅಲ್ವಾ, ನಾನು ಏನು ತಂದರೂ ನಿಮ್ಗೆ ಇಷ್ಟ ಆಗಲ್ಲ ಅನಿಸುತ್ತೆ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸರಿ ಇವಾಗ ಹೊರಡೋಣವಾ ಅಂತ ಹೇಳಿದಾಗ, ಸರಿ ಆಯಿತು ಬನ್ನಿ ಅಂತ ಹೇಳಿಬಿಟ್ಟು ಓಕೆ ಬಾಯ್ ಅಂತ ಅವರಿಬ್ಬರು ಅಲ್ಲಿಂದ ಹೊರಡ್ತಾರೆ. ಹೊರಟಾದ್ಮೇಲೆ ಭಾರತಿ ಮುತ್ತು ಹತ್ರ, ಮಾವ ನೀನು ತಂದಿರೋ ನೈಟಿ ತುಂಬಾ ಚೆನ್ನಾಗಿದೆ, ಅದು ನಾನು ರಾತ್ರಿ ಕವರ್ ಓಪನ್ ಮಾಡ್ಬೇಕಾರೆ ಅಮ್ಮ ನೋಡ್ಬಿಟ್ಲು ಗೊತ್ತಾ ಅಂತ ಹೇಳಿದಾಗ, ಮುತ್ತು ಅಯ್ಯಯ್ಯೋ ಏನಾಯಿತು ಅಂತ ಕೇಳಿದ್ದಕ್ಕೆ, ಅಯ್ಯೋ ನಾನು ಮಾವ ತಂದಿದ್ದು ಅಂತ ಹೇಳ್ಬಿಡ್ತೀನ, ಖಂಡಿತ ಹೇಳಲಿಲ್ಲ, ಅದು ನನ್ನ ಫ್ರೆಂಡು ನನಗೋಸ್ಕರ ಹೊಸದಾಗಿ ತಂದುಕೊಟ್ಲು ಅಂತ ಹೇಳಿದೆ ಅಂತ ಹೇಳಿದಾಗ, ಹಬ್ಬ ಚೆನ್ನಾಗೇ ಹೇಳಿದೆಯಾ ಬಿಡು ಅಂತ ಮಹಿ ಹೇಳ್ತಾನೆ. ಅಣ್ಣ ನಡ್ಸು ಅಂತ ಹೇಳಿದಕ್ಕೆ, ತೆಗೆದುಬಿಟ್ಟ ಅಂದರೆ ನೋಡು ಒಳಗೆ ಹೋಗೋ ಅಂತ ಬೈದಾಗ, ಸರಿ ನಡ್ಸು ಲವ್ನ ಅಂತ ಅಂದ್ಬಿಟ್ಟು ಮಹಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಭಾರತಿ ಮುತ್ತು ಮುಂದೆ ಬಂದು ನಿಂತ್ಕೊಂಡು, ಮಾವ ನೈಟಿ ತುಂಬ ಸಾಫ್ಟಾಗಿ ನೈಸಾಗಿ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ, ತೊಗೊಂಡು ಬಂದಿದ್ಯಾ ಮಾವ, ಇದು ನನಗೆ ಶ್ರೀರಾಮ ಕೊಟ್ಟಿರೋ ಶ್ರೀರಕ್ಷ ಕವಚ ಇದ್ದಂಗೆ, ಇದನ್ನು ನಾನು ಜೋಪಾನವಾಗಿ ನೋಡ್ಕೋತೀನಿ, ಮಾವ ಕೊಟ್ಟಿರೋದಲ್ವಾ, ಥ್ಯಾಂಕ್ ಯು ಸೋ ಮಚ್ ಮಾವ ಅಂತ ಕೆನ್ನೆಗಿಂಡ್ಬಿಟ್ಟು ಅಲ್ಲಿಂದ ಓಡೋಗ್ತಾಳೆ. ಮುತ್ತುಗೆ ಒಂಥರ ಮುಜುಗರ ಆಗ್ತಾ ಇರುತ್ತೆ, ಆದ್ರೂ ಅವನಿಗೂ ಇಷ್ಟ ಆಗುತ್ತೆ. ಚಂದನನ್ನ ಕರ್ಕೊಂಡು ಕಂಪ್ನಿ ಮುಂದೆ ಬಂದು ಕಾರ್ನ ನಿಲ್ಲಿಸ್ತಾನೆ. ಹೊರಗಡೆ ಬಂದು ನೋಡ್ತಿದ್ದಂಗೆ ಚಂದನಗೆ ಕಂಪ್ನಿ ನೋಡಿ ತುಂಬಾ ಖುಷಿ ಆಗುತ್ತೆ. ಆಗ ಹರಿ, ಇದು ಎಷ್ಟು ಒಳ್ಳೆ ಕಂಪ್ನಿ ಗೊತ್ತಾ, ಇದೇನೇ ನಿಮ್ಮ ಕಂಪ್ನಿ ಅಂತ ಹೇಳಿದ್ದಕ್ಕೆ, ಹೌದು ನೋಡಿದೆ, ತುಂಬಾ ಚೆನ್ನಾಗಿದೆ ಅಂತ ಚಂದನನು ತುಂಬಾ ಖುಷಿ ಪಡ್ತಾಳೆ. ಈ ಕಂಪ್ನಿ ತುಂಬಾ ಒಳ್ಳೆ ಕಂಪ್ನಿ, ಇದರಲ್ಲಿ ಕೆಲಸ ಮಾಡೋರು ಚೆನ್ನಾಗಿ ಕೆಲಸ ಮಾಡಿದ್ರೆ ಫಾರಿನ್ಗೆಲ್ಲ ಕಳಿಸ್ತಾರಂತೆ ಗೊತ್ತಾ ಅಂತ ಹೇಳಿದ್ದಕ್ಕೆ, ನೀವು ಹೇಳಿದ್ಮೇಲೆ ನಾನು ಗೂಗಲಲ್ಲಿ ಇಂಟರ್ನೆಟಲ್ಲೆಲ್ಲ ಸರ್ಚ್ ಮಾಡಿದ್ದೀನಿ, ತುಂಬಾ ಒಳ್ಳೆ ಕಂಪ್ನಿ, ಈ ಕಂಪ್ನಿನಲ್ಲಿ ನನಗೆ ಕೆಲಸ ಸಿಕ್ಕಿದ್ರೆ ನಾನು ಎಷ್ಟು ಲಕ್ಕಿ ಅಲ್ವಾ ಅಂತ ಹೇಳಿದ್ದಕ್ಕೆ, ಇಲ್ಲ ಖಂಡಿತ ಇಲ್ಲ, ನೀವು ಅವ್ರಿಗೆ ಸಿಕ್ಕಿದ್ರೆ ಆ ಕಂಪ್ನಿಯವರು ಲಕ್ಕಿ, ನೀವು ಯಾಕೆ ಅಂದ್ಕೊತೀರಾ ಅಂತ ಹೇಳಿದ್ದಕ್ಕೆ, ನನ್ನ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಂತ ಎಲ್ಲ ಹೇಳಿದ್ದೀರ ತಾನೆ, ಅದೇನು ತೊಂದರೆ ಆಗಲ್ವಾ ಅಂತ ಹೇಳ್ತಾಳೆ. ಇಲ್ಲ ಖಂಡಿತ ತೊಂದರೆ ಆಗೋದಿಲ್ಲ, ಅದನ್ನೆಲ್ಲ ಅಣ್ಣ ಮಾತಾಡಿದ್ದಾನೆ, ಅದನ್ನೆಲ್ಲ ನೋಡ್ಕೊತಾನೆ ಅವನು, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಸಾಕು, ನಾನಿವಾಗ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವನಿಗೆ ಫೋನ್ ಮಾಡಿಬಿಟ್ಟು ಬರ್ತೀನಿ ಇರಿ ಅಂತ ಹರಿ ಈ ಕಡೆ ಬಂದು ಅವ್ನ ಫ್ರೆಂಡ್ಗೆ ಫೋನ್ ಮಾಡ್ತಿಂತಾನೆ. ಅವ್ನು ರಿಸೀವ್ ಮಾಡ್ತಾ ಇರಲ್ಲ, ಮತ್ತೆ ಟ್ರೈ ಮಾಡಿದಾಗ ಅವನು ಫೋನ್ನ ರಿಸೀವ್ ಮಾಡ್ತಾನೆ. ಹೇಳು ಮಗ ಅಂತ ಹೇಳಿದ್ದಕ್ಕೆ, ಏನೋ ಮಗ ನೀನು ಯಾವ ಮುಂದೆ ಫೋನ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಯಾಕೋ ರಿಪ್ಲೈ ಕೊಡ್ತಾ ಇಲ್ಲ ನೀನು ಅಂತ ಹೇಳಿದಾಗ, ಅಯ್ಯೋ ಬ್ಯುಸಿ ಇದೆ ಹೇಳು ಮಗ ಅಂತ ಹೇಳಿದ್ದಕ್ಕೆ, ನೋಡು ಮಗ ಚಂದನನ್ ಅವ್ರನ್ನ ಕರ್ಕೊಂಡು ಬಂದು ನಿಮ್ಮ ಕಂಪ್ನಿ ಮುಂದೆನೇ ನಿಲ್ಲಿಸಿದ್ದೀನಿ, ಇಲ್ಲೇ ಇದ್ದೀನಿ, ಎಲ್ಲಿ ಕರ್ಕೊಂಡು ಬರಬೇಕು ಹೇಳು ಅಂತ ಹೇಳಿದ್ದಕ್ಕೆ, ನೋಡು ಮಗ ಇವತ್ತು ಆಗೋದಿಲ್ಲ ಇಂಟರ್ವ್ಯೂ, ನೀನು ಅವ್ರನ್ನ ಇವತ್ತು ಪೂರ್ತಿ ಕರ್ಕೊಬರ್ಬೇಡ, ಕರ್ಕೊಂಡು ಹೋಗ್ಬಿಡು ಅಂತ ಹೇಳಿದ್ದಕ್ಕೆ, ಏನೋ ಇವಾಗ ಈ ಥರ ಹೇಳ್ತಾ ಇದೆಯಾ, ನೆನ್ನೆ ತಾನೇ ಹೇಳಿದೆ ಕರ್ಕೊಂಡು ಬಾ ಅಂತ ಹೇಳಿದ್ದಕ್ಕೆ, ಅದು ನೆನ್ನೆ ಮಗ, ಇವತ್ತು ಸಡನ್ನಾಗಿ ಅಪ್ಪ ಏನೋ ಎಮರ್ಜೆನ್ಸಿ ಅಂತ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ, ನೀನು ಹೋಗು ಅಂತ ಹೇಳಿದಾಗ, ಮಗ ನಿಮ್ಮ ಅಪ್ಪನ ಹತ್ರನೇ ಹೇಗಾದರೂ ಮಾತಾಡಿ ಕನ್ವಿನ್ಸ್ ಮಾಡು ಅಂತ ಹೇಳಿದ್ದಕ್ಕೆ, ಖಂಡಿತ ನಾನು ನಮ್ಮ ಅಪ್ಪನ ಹತ್ರ ಮಾತಾಡೋಕ್ಕಾಗಲ್ಲ, ನಿನ್ನ ಬಗ್ಗೆ ಗೊತ್ತಾದರೆ ಅಷ್ಟೇ, ನಿನ್ನ ವೈಫ್ ಮುಂದೆ ನಿನ್ನನ್ನು ಬೈದ್ಬಿಡ್ತಾರೆ, ಆವಾಗ ನಿನ್ನ ಮರ್ಯಾದೆ ಹೋಗೋದು ಬೇಕಾ ನಿನಗೆ, ಅವ್ರನ್ನ ಕರ್ಕೊಂಡು ಹೋಗು ಮೊದಲು ಇದರಿಂದ ಅಂತ ಹೇಳಿದ್ಕೆ, ಮಗ ತುಂಬ ದೂರದಿಂದ ಕರ್ಕೊಂಡು ಬಂದಿದ್ದೀನಿ ಮಗ, ಅವರು ರಾತ್ರಿ ಎಲ್ಲ ಓದ್ಕೊಂಡು ಇಂಟರ್ವ್ಯೂಗೆ ರೆಡಿ ಆಗಿದ್ದಾರೆ, ಅವ್ರ ಆಸೆಗೆ ಮೋಸ ಮಾಡಬೇಡ ಮಗ, ಏನಾದ್ರು ಟ್ರೈ ಮಾಡು ಮಗ ಪ್ಲೀಸ್ ಮಗ, ನಿನ್ನೆ ನಂಬಿದ್ದೀನಿ ಅಂತ ಹೇಳ್ತಾನೆ ಇರ್ತಾನೆ. ಆದರೆ ಅವ್ನ ಫ್ರೆಂಡು ಕೇಳಿಸ್ಕೊಳ್ತಾನೆ, ಫೋನ್ನ ಕಟ್ ಮಾಡಿಬಿಡ್ತಾನೆ. ಹರಿಗೆ ತುಂಬಾ ಕೋಪ ಬಂದು ಫೋನ್ನ ಕಟ್ ಮಾಡಿ, ಈಗ ಅವ್ರಿಗೆ ಏನಪ್ಪ ಹೇಳೋದು ಅಂತ ಚಂದನ ಮುಂದೆ ಬಂದು ನಿಂತ್ಕೊಂಡು, ಅದು ಅಂತ ಹೇಳಬೇಕಾದ್ರೆ, ಬನ್ನಿ ಏನಾಯಿತು ಹೋಗೋಣ ಅಂತ ಚಂದನ ಕರಿತಾ ಇರ್ತಾಳೆ. ಆದರೆ ಹರಿ ಏನೂ ಮಾತಾಡ್ತಾ ಇರಲ್ಲ. ಏನಾಯಿತು ಬನ್ನಿ ಹೋಗೋಣ ಅಂತ ಹೇಳಿದಾಗ, ಅದು ಇಲ್ಲಿ ಇಂಟರ್ವ್ಯೂ ಮಾಡ್ತಾರಲ್ಲ ಮ್ಯಾನೇಜರ್ಗೆ ಫೋನ್ ಮಾಡೋಣ ಅಂತ ಹೋಗಿದ್ದೆ, ಅದು ಮ್ಯಾನೇಜರ್ ಹೇಳಿದ್ರು ಇಂಟರ್ವ್ಯೂ ಡೇಟು ಮುಂದಕ್ಕೆ ಹೋಗಿದೆ ಅಂತ, ಅದು ಇಂಟರ್ವ್ಯೂ ಮಾಡ್ತಾರಲ್ಲ ಅವರು ಏನೋ ಎಮರ್ಜೆನ್ಸಿ ಅಂತ ಫಾರಿನ್ಗೆ ಹೋಗ್ಬಿಟ್ಟಿದ್ದಾರಂತೆ, ಅದು ಸಾರಿ ನನಗೂ ಗೊತ್ತಾಗಲಿಲ್ಲ ಅಂತ ಹರಿ ಹೇಳ್ತಾ ಇರ್ತಾನೆ. ಆಗ ಚಂದನಾಗೆ ಬೇಜಾರ ಆಗುತ್ತಂತೆ, ಬೇಜಾರು ಮಾಡಿಕೊಂಡು, ಪರವಾಗಿಲ್ಲ ಬಿಡಿ ನೀವೇನು ಮಾಡೋಕ್ಕಾಗುತ್ತೆ, ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಕರಿತೀನಿ ಅಂತ ಹೇಳಿದಾರಲ್ಲ ಅವಾಗ ಬಂದ್ರಾಯಿತು, ಕಂಪ್ನಿ ಅಂದಮೇಲೆ ಎಷ್ಟೊಂದು ಕೆಲಸಗಳಿರುತ್ತೆ ಅಲ್ವಾ, ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮ್ ಬರೋಕ್ಕೆ ಹೇಳಿದಾರಲ್ಲ ಅವಾಗ ಬಂದು ಅಟೆಂಡ್ ಮಾಡೋದ್ರಾಯ್ತು, ನೀವೇನು ಬೇಜಾರು ಮಾಡ್ಕೊಳ್ಳೋದು ಬೇಡ, ಬನ್ನಿ ಹೋಗೋಣ, ಸರಿ ಆಯಿತು ಅಂತ ಹೇಳಿ ಇಬ್ಬರೂ ಹರಿ ಮತ್ತು ಚಂದನ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಮುತ್ತು ಕೆಲಸ ಮಾಡೋ ಜಾಗದಲ್ಲಿ ಹರಿ ಬರ್ತಾನೆ, ಅವನ್ನ ನೋಡಿ ಇದೇನು ಇಲ್ಲಿ ಬಂದನಲ್ಲ ಅಂತ ಹೇಳಿಬಿಟ್ಟು ಮುತ್ತು ಟವಲ್ನ ತೆಗೆದ್ಬಿಟ್ಟು ಹರಿ ಅಂತ ಮಾತಾಡ್ಸೋಕೆ ಅಂತ ಬರ್ತಾರೆ. ರೀ ಚಂದನ ಅವ್ರ ಇಂಟರ್ವ್ಯೂ ಎಲ್ಲ ಹೇಗಾಯಿತು, ಕೆಲಸ ಸಿಕ್ತಾ ಅಂತ ಕೇಳಿದಾಗ, ಅಯ್ಯೋ ಇಂಟರ್ವ್ಯೂನೇ ಆಗಲಿಲ್ಲ ಅಣ್ಣ ಅಂತ ಹೇಳ್ತಾನೆ. ಇಂಟರ್ವ್ಯೂನ ಆಗಲಿಲ್ವಾ ಯಾಕೋ ಅಂತ ಕೇಳಿದ್ದಕ್ಕೆ, ಅದು ನನ್ನ ಫ್ರೆಂಡ್ನ ನಂಬಿ ಕರ್ಕೊಂಡು ಹೋದೆ ಅಣ್ಣ, ಆದರೆ ಅವನು ಸರಿಯಾಗಿ ಕೈ ಎತ್ಬಿಟ್ಟ ಅಂತ ಹೇಳಿದ್ದಕ್ಕೆ, ಇವಾಗ ಚಂದನ ಅವರೆಲ್ಲಿ
ಪಾಪ ಹುಡುಗಿ ಅಂತ ಹೇಳಿದಾಗ ನನಗೂ ಬೇಜಾರಾಯಿತು ಅಣ್ಣ, ಮನೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ, ಅವ್ರ ಮುಖನ ನೋಡೋಕ್ಕಾಗ್ತಾ ಇಲ್ಲ ಅಣ್ಣ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಎಲ್ಲ ನೀನೇ ಮಾಡ್ಕೊಂಡಿದ್ದು ಕಣೋ, ಗಂಟೆ ಕದಿಯಕ್ಕೆ ಹೋಗಿ ಸೊಂಟ ಮುರ್ಕೊಂಡಂಗಾಯ್ತು ನಿನ್ನ ಕತೆ ಅಂತ ಹೇಳ್ದಾಗ ಹರಿ ಎದ್ದು ನಿಂತ್ಕೊಂಡು, ಏನಣ್ಣ ನೀನು ಇವನ್ನೆಲ್ಲ ಸ್ಟಾಕ್ ಇಟ್ಕೊಂಡಿರ್ತೀಯ ನೀನು, ಏನಾದರೂ ಹೇಳಿದ್ರೆ ಸಾಕು ಕರೆಕ್ಟಾಗಿ ಟೈಮ್ ಸರಿಯಾಗಿ ಬಾಣ ಬಿಟ್ಟಂಗೆ ಬಿಡ್ತಾ ಇರ್ತೀಯಲ್ಲ ನೀನು ಅಂತ ಹೇಳಿದಾಗ, ನಾನೇನೋ ಮಾಡಿದೆ ಅಂತ ಹೇಳಿದ್ದಕ್ಕೆ, ಅಯ್ಯೋ ಕರೆಕ್ಟಾಗಿ ಡೈಲಾಗ್ಗಳು ಹೊಡಿತಾ ಇರ್ತೀಯಲ್ಲ ಅದಕ್ಕೆ ಹೇಳ್ದೆ ಅಣ್ಣ ಅಂತ ಹೇಳಿದಾಗ, ಇನ್ನೇನೋ ಮತ್ತೆ ನೀನೇ ತಾನೇ ಇದೆಲ್ಲ ಕೆಲಸ ಮಾಡ್ಕೊಂಡಿದ್ದು ಅಂತ ಹೇಳಿದಾಗ ಅಂತ ಸಂಕಟನ ಹೇಳ್ಕೊಂಡು ಬಂದರೆ ಗಾಯ ಆಗಿದೆ, ಅದಕ್ಕೆ ಮತ್ತೆ ಸುಣ್ಣ ಸುರಿದಂಗೆ ಸುರಿತಾ ಇದೆಯಲ್ಲ ಅಣ್ಣ ಅಂತ ಹೇಳಿದಾಗ, ಶಂಕರಣ್ಣ ನೀವು ಅಲ್ಲಿ ಕೆಲಸ ಮಾಡಿದ್ದು ಸಾಕು, ಅಲ್ಲಿ ಲೋಡ್ ಮಾಡಬೇಕು, ಬನ್ನಿ ಸಹಾಯ ಮಾಡಿ ಅಂತ ಮುತ್ತು ಅಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ಹರಿ, ಅಣ್ಣ ಏನಣ್ಣ ನೀನು, ನನ್ನ ಕಷ್ಟನ ನಾನು ಹೇಳ್ಕೊಳ್ಳೋಣ ನಿನ್ನ ಹತ್ರ ಅಂತ ಬಂದರೆ ನೀನು ನೋಡಿದ್ರೆ ಕೆಲಸ ಅಂತ ಹೋಗ್ತಾ ಇದೆಯಲ್ಲ ಅಂತ ಹೇಳಿದಾಗ, ಮುತ್ತು ಹೋಗಿದ್ದವರು ಮತ್ತೆ ವಾಪಸ್ ಬರ್ತಾರೆ. ಮಾತಾಡಲಿ ನಾನು ನಿನ್ನ ಹತ್ರ, ಇನ್ನೇನು ಮಾತಾಡಲಿ ಹೇಳು, ರೋಗ ಗೊತ್ತಿಲ್ದೇ ಔಷಧಿ ಕೊಡೋಕೆ ಹೋಗಿ ಗುದ್ದಿಸ್ಕೊಂಡು ಬಂದಂಗೆ ಆಗಿದೆ ನಿನ್ನ ಪರಿಸ್ಥಿತಿ, ಇನ್ನೇನಂತ ಮಾತಾಡಲಿ ನಾನು ನಿನ್ನ ಜೊತೆ, ಬರೀ ಸುಳ್ಳಿನ ಕಂತೆಗಳನ್ನೇ ಹೇಳ್ತಾ ಇದೆಯಲ್ಲ ಅಂತ ಹೇಳಿದ್ದಕ್ಕೆ, ಸಾರಿ ಅಣ್ಣ ಚಂದನ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ ಆ ಥರ ಹೇಳಿದೆ, ಆದರೆ ಈ ಥರ ಆಯಿತು, ನಾನೇನಲ್ಲ ಮಾಡಲಿ ಅಂತ ಹೇಳಿದ್ದಕ್ಕೆ, ಅಲ್ಲ ಕಣೋ, ಪ್ರೀತಿ ಅನ್ನೋದು ಆ ಥರ ಬಿಲ್ಡಿಂಗ್ ಕಟ್ದಂಗೆ ಪ್ಲ್ಯಾನ್ ಮಾಡೋದಲ್ಲ ಕಣೋ, ತಾಯಿಯ ಗರ್ಭ ಇದ್ದಂಗೆ ಕಣೋ, ಅದು ಒಂದು ಹಕ್ಕಿಯ ಮೊಟ್ಟೆ ಇದ್ದಂಗೆ, ಅದರೊಳಗಡೆ ಒಂದು ಜೀವ ಇದ್ರೂ ಯಾರ ಕಣ್ಗೂ ಕಾಣಿಸೋದಿಲ್ಲ. ನಿನ್ನ ಗುಣ ಇಷ್ಟ ಆದರೆ ಅವ್ರಿಗೆ ಖಂಡಿತ ನೀನು ಇಷ್ಟ ಆಗೇ ಆಗ್ತೀಯ. ಈ ಬಿಲ್ಡಿಂಗ್ ಕಟ್ಟೋ ಥರ ಪ್ಲ್ಯಾನ್ ಮಾಡಿ ಕಟ್ಟೋ ಅಂಥದ್ದಲ್ಲ ಕಣೋ, ಪ್ರೀತಿ ಅನ್ನೋದು ಹಾಗೇನೆ, ಅದೇ ತನ್ನಿಂದ ತಾನಾಗೆ ಹುಟ್ಟಬೇಕು ಅಂತ ಹರಿಗೆ ಬುದ್ಧಿನ ಹೇಳ್ತಾರೆ. ಆಗ ಹರಿ, ಹೌದಾ ಅಣ್ಣ, ಹಾಗಾದರೆ ನೀನೆಲ್ಲರ ಹತ್ರನೂ ನಿಜನೇ ಹೇಳ್ತೀಯ ತಾನೇ, ನಿನ್ನ ಗುಣ ಎಲ್ರಿಗೂ ಇಷ್ಟ ಆಗಬೇಕು ತಾನೇ, ಹಾಗಾದರೆ ನಿನ್ನನ್ನು ಯಾರು ಯಾಕೆ ಲವ್ ಮಾಡ್ತಾ ಇಲ್ಲ, ನಿನ್ನನ್ನು ಯಾಕೆ ಯಾರು ಇಷ್ಟಪಡ್ತಾ ಇಲ್ಲ, ನಿನ್ನ ವ್ಯಕ್ತಿತ್ವ ಯಾರಿಗೂ ಯಾಕೆ ಇಷ್ಟ ಆಗ್ತಾ ಇಲ್ಲ ಅಂತ ಹರಿ ಮುತ್ತುನ ಕ್ವಶನ್ ಮಾಡ್ತಾನೆ. ಆಗ ಮುತ್ತು ವಾಪಸ್ ಬಂದು, ಮಾಡ್ತೀನಿ ಇವ್ರಿಗೆ ಇರಿ ಅಂತ ಅಂದ್ಬಿಟ್ಟು, ಅಣ್ಣ ಶಂಕರಣ್ಣ ಅಲ್ಲಿಂದ ಸ್ವಲ್ಪ ಸಿಮೆಂಟ್ ತಗೊಬರೋಣ, ಇವನ್ ಬಾಯಿಗೆ ಮೆತ್ಬಿಡ್ತೀನಿ ಹಾಗೇನೆ ಹೇಳ್ದಾಗ, ಹರಿ ಯಾಕಣ್ಣ ನಾನೇನಣ್ಣ ಮಾಡಿದೆ ಅಂತ ಹೇಳಿದಿಗೆ, ಮತ್ತಿನ್ನೇನೋ, ನಾನು ಹೇಳ್ತಾ ಇರೋ ವಿಷಯ ಏನು, ನೀನು ಹೇಳ್ತಾ ಇರೋ ವಿಷಯ ಏನು, ನಾನು ಯಾವಾಗ ಹೇಳಿದೆ ನನ್ನ ಯಾರು ಲವ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಹರಿ, ಓ ಹೌದಾ, ನಿನ್ನನ್ನು ಲವ್ ಮಾಡ್ತಾ ಇದ್ದಾರಾ ಅಣ್ಣ, ಏನು ಹೇಳ್ತಾ ಇದೆಯಾ, ಹಾಗಾದರೆ ಆ ಹುಡುಗಿ ಯಾರಣ್ಣ ತಾನೇ ಅಂತ ಹೇಳಿದಾಗ ಮುತ್ತುಗೆ ಮುಜುಗರ ಆಗಿ, ಹಾಕ್ತೀನಿ ನೋಡು, ಈ ಥರ ತಲಹಟೆ ಎಲ್ಲ ಮಾಡು ಅಂದರೆ ಚೆನ್ನಾಗಿ ಮಾಡ್ತೀಯ ನೋಡು, ನೋಡು ಹರಿ, ಇದು ಸತ್ಯ ಅನ್ನೋದು ಬೂದಿಲ್ ಮುಚ್ಚಿರೋ ಕೆಂಡ ಥರ ಕಣೋ, ಸತ್ಯ ಇವತ್ತಲ್ಲ ನಾಳೆ ಗೊತ್ತಾಗಲೇಬೇಕು, ಮುಂದೊಂದು ದಿನ ಅವರಿಗೆ ಸತ್ಯ ಗೊತ್ತಾದಾಗ ನೀನು ಅವರ ದೃಷ್ಟಿನಲ್ಲಿ ತುಂಬಾ ಕೆಳಮಟ್ಟದಲ್ಲಿ ಇರ್ತೀಯ ಕಣೋ, ದಯವಿಟ್ಟು ಅವರಿಗೆ ನಿಜ ಹೇಳ್ಬಿಡು ಅಂತ ಹೇಳಿದ್ದಕ್ಕೆ, ಯಾಕೆ ಬಂದ್ಬಿಡು, ಇಷ್ಟು ದಿನ ನಾನು ಅವ್ರನ್ನ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀನಿ ಅಂಥದ್ರಲ್ಲಿ ಅವ್ರನ್ನ ನೀನೇ ಮಹಾಲಕ್ಷ್ಮಿ, ನಮ್ಮನೆ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದೆ, ಇವಾಗ ಒಂದೇ ಸಲ ಸತ್ಯ ಹೇಳಿ ಅವ್ರನ್ನ ಓಡಿಸ್ಬಿಡು ಅಂತನಾ, ದಿನ ಗೊತ್ತಾಗೋದು ಬೇಡ, ಇವತ್ತು ಗೊತ್ತಾಗೋದು ಬೇಡ, ನಾನು ಇವಾಗ ಅವ್ರಿಗೊಂದು ಕೆಲಸ ಕೊಡಿಸ್ಬೇಕು ಅಷ್ಟೇ, ಅವ್ರಿಗೆ ಕೆಲಸ ಕೊಡಿಸಿದ್ರೆ ಅವ್ರಿಗೆ ನನ್ನ ಮೇಲೆ ಇಂಪ್ರೆಸ್ ಆಗುತ್ತೆ, ಅವ್ರನ್ನ ಪಿಕಪ್ಪು ಡ್ರಾಪು ಅಂತ ಹೇಳಿ ಅವ್ರು ನನ್ನ ಮೇಲೆ ಇಂಪ್ರೆಸ್ ಆಗಿ ಈ ಮನೆಯಲ್ಲೇ ಇರ್ತಾರಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ, ಇಲ್ಲ ಕಣೋ, ಮುಂದೊಂದು ದಿನ ನೀನು ಸತ್ಯ ಹೇಳಿದಾಗ ನೀನು ನಿಜನೇ ಮಾಡಿದ್ರು, ಅವ್ರಿಗೆ ಒಳ್ಳೇದನ್ನೇ ಮಾಡಿದ್ರೆ ಅವ್ರು ನಿನ್ನನ್ನು ನಂಬಲ್ಲ ಕಣೋ, ಅರ್ಥ ಮಾಡ್ಕೊಳ್ಳೋ ಅಂತ ಹೇಳಿದ್ದಕ್ಕೆ, ಅದೆಲ್ಲ ನಂಗೆ ಗೊತ್ತಿಲ್ಲ ಅಣ್ಣ, ಇವಾಗ ಸತ್ಯ ಸುಳ್ಳು ಅದೆಲ್ಲ ನನಗೆ ಗೊತ್ತಿಲ್ಲ, ಇವಾಗ ಅವ್ರಿಗೊಂದು ಕೆಲಸ ಕೊಡಿಸ್ಬೇಕು ಅಷ್ಟೇ, ಸತ್ಯ ಹೇಳ್ತೀನಿ, ಆದರೆ ಅದಕ್ಕೇನು ಇವಾಗ ಅವಸರ, ಅವ್ರಿಗೊಂದು ಕೆಲಸ ಕೊಡಿಸಿದ್ರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ, ಅವ್ರು ಅದನ್ನೆಲ್ಲ ಯೋಚನೆ ಮಾಡಲ್ಲ, ನೀನೇನೇನೋ ಹೇಳಬೇಡ ನೀನು ನನಗೆ, ಅದನ್ನ ಈಗ ಅವ್ರಿಗೊಂದು ಕೆಲಸ ಕೊಡಿಸು ಅಣ್ಣ ಅಂತ ಹೇಳಿದ್ದಕ್ಕೆ, ಎಲ್ಲವುದು ನಿನ್ಗೆ ಹೇಳಿದ್ರೆ ನಿಂಗೆ ಏನೂ ಅರ್ಥ ಆಗಲ್ವಲ್ಲೋ ಅಂತ ಹೇಳಿದ್ದಕ್ಕೆ, ಯಾಕಣ್ಣ ಅವ್ರನ್ನ ಮನೆಯಿಂದ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀಯಾ, ಈಗಾಗಲೇ ಅವರು ಸರ್ಟಿಫಿಕೇಟ್ ಇಸ್ಕೊಂಡು ಬರೋಕ್ಕೆ ಅಂತ ಹೋಗಿ ಅವ್ರ ಮನೆಯಿಂದ ಯಾವ ಥರ ಅನುಭವಿಸ್ಕೊಂಡು ಬಂದಿದ್ದಾರೆ ಅಂತ ಗೊತ್ತು ತಾನೇ, ಇವಾಗ ನಾವು ಅದೇ ಕೆಲಸ ಮಾಡಿದ್ರೆ ಅವ್ರು ಎಲ್ಗಣ ಹೋಗಬೇಕು, ನಮ್ಮನ್ನು ಬಿಟ್ಟರೆ ಅವ್ರಿಗೆ ಯಾರಿದ್ದಾರೆ, ನೀನೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ, ನಿನ್ನ ಹತ್ರ ಬಂದಲ್ಲ ಇವಾಗ ₹120 ಖರ್ಚು ಮಾಡಿಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ನಿನ್ನ ಹತ್ರ ಹಾಡು ಕೇಳ್ತಾ ಇದ್ದವನ ಹತ್ರ ಸಂಕಟ ಹೇಳ್ಕೊಳಕ್ಕೆ ಬಂದಲ್ಲ, ಛೇ ನನ್ನ ಹಣೆ ಬರೋಕ್ಕೆ ನಿನ್ನ ಹತ್ರ ಬಂದಲ್ಲ, ಒಂದು ಕೆಲಸ ಕೊಡಿಸೋಣ ಅಂದರೆ ಆಗಲ್ಲ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಅಲ್ಲ ಕಣೋ, ಅವ್ರನ್ನ ಯಾರೋ ಮನೆ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ದು, ಅವ್ರನ್ನ ಮನೆ ಬಿಟ್ಟು ಕಳಿಸಿ ನಾವೆಲ್ಗೋ ಹೋಗೋದು ಅಂತ ಹೇಳಿದ್ದಕ್ಕೆ, ನೀನು ಈ ಥರ ಎಲ್ಲ ಹೆದರಿಸ್ಬೇಡ ನನಗೆ, ಛೇ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹರಿ ಅಲ್ಲಿಂದ ಹೊರಟೋಗ್ತಾನೆ. ನಾ ಮನೆ ಬಾಗಿಲಲ್ಲಿ ಕೂತ್ಕೊಂಡು ಇಂಟರ್ವ್ಯೂನ ಆಗಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಆಗ ಅಲ್ಲಿಗೆ ಮಹಿ ಜ್ಯೂಸ್ನ ತೊಗೊಂಡು ಬರ್ತಾನೆ. ತಗೊಳ್ಳಿ ಅದಕ್ಕೆ ಅಂತ ಹೇಳಿದಾಗೆ, ಅರೆ ಮಹಿ, ನಾನು ಇಲ್ಲೇ ಕೂತಿದ್ನಲ್ಲ, ನೀನು ಯಾವಾಗ ಹೊರಗಡೆ ಹೋಗಿ ಜ್ಯೂಸ್ ತೊಗೊಂಡು ಬಂದೆ ಅಂತ ಹೇಳಿದ್ದಕ್ಕೆ, ನೀವು ಇಂಟರ್ವ್ಯೂ ಹೋಗಿದ್ರಲ್ಲ ಅದಕ್ಕೆ ಸುಸ್ತಾಗಿ ಬಂದಿರ್ತೀರಾ ಅಂತ ಹೋಗಿ ಜ್ಯೂಸ್ನ ತೊಗೊಂಡು ಬಂದೆ ಅಂತ ಹೇಳಿದಾಗ, ಅಯ್ಯೋ ಆದರೆ ಇಂಟರ್ವ್ಯೂನೇ ಆಗಲಿಲ್ಲ ಮಹಿ ಅಂತ ಹೇಳಿದ್ದಕ್ಕೆ, ಅಯ್ಯೋ ಹೋದರೆ ಹೋಗ್ಲಿ ಬಿಡಿ, ಅದಕ್ಕೆ ಇದಿಲ್ಲ ಅಂದರೆ ಇನ್ನೊಂದು ಅದಕ್ಕೆ ತಲೆ ಕೆಡ್ಸ್ಕೊತೀರಾ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಚಂದನ, ಸರಿ ಇವಾಗ ಸ್ಟಡಿ ಹಾಲಿಡೇಸ್ ಇದೆಯಲ್ಲ, ನಿನ್ನ ಫ್ರೆಂಡ್ಸ್ ಯಾರು ಬರಲ್ವಾ ಅಂತ ಹೇಳಿದ್ದಕ್ಕೆ, ಬರ್ತಾರೆ ಅದಕ್ಕೆ
ಅದಕ್ಕೆ. ಆದರೆ ಮನೆ ಒಳಗಡೆ ಯಾರು ಬರಲ್ಲ ಅಂತಾನೆ. ಮನೆ ಒಳಗಡೆ ಯಾರು ಬರಲ್ವಾ, ಯಾಕೆ ಅಂತ ಹೇಳಿದಾಗ, ಅದೇ ಅಲ್ಲಿ ಗೇಟ್ ಕಾಣಿಸ್ತಾ ಇದೆಯಾ, ಅಲ್ಲಿಂದನೇ ಹೊರಗೆ ಹೋಗ್ತಾರೆ. ನೀವೇ ಅವತ್ತು ನೋಡಿದ್ರಲ್ಲ, ಆ ರೋಡಲ್ಲಿ ನಾವು ನಡ್ಕೊ ಬರ್ತಾ ಇರಬೇಕಾದ್ರೆ ಎಲ್ಲರೂ ಹೇಗೆ ಮಾತಾಡ್ತಾ ಇದ್ರು ಅಂತವ ಅಂತ ಹೇಳಿದಕ್ಕೆ, ಹೌದು ನಿಮ್ಮ ಮನೆಗೆ ಯಾರು ಯಾಕೆ ಬರಲ್ಲ ಅಂತ ಹೇಳಿದ್ದಕ್ಕೆ, ಅದೆಲ್ಲ ನಂಗೆ ಗೊತ್ತಿಲ್ಲ ಅದಕ್ಕೆ, ಮನೆಯಲ್ಲಿ ಹೆಣ್ಮಕ್ಳಿಲ್ಲ ಅನ್ನೋದಕ್ಕಿಂತ ಕಾರಣ ಬೇಕಾ ಅಂತ ಹೇಳಿದ್ದಕ್ಕೆ, ನನಗೆ ಅರ್ಥನೇ ಆಗೋದಿಲ್ಲ. ಮುಂದೊಂದು ದಿನ ನಿಮ್ಮ ಅಣ್ಣಂದಿರಿಗೆಲ್ಲ ಮದುವೆ ಆದಾಗ ಹೆಣ್ಮಕ್ಳು ಬರ್ತಾರೆ ತಾನೇ, ನಿಮ್ಮ ಅಮ್ಮ ಎಲ್ಲ ಸರಿ, ಬಟ್ ಅದಕ್ಕೆಲ್ಲ ಅವ್ರು ಯಾಕೆ ಆ ಥರ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ, ಅದೆಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ. ಆದರೆ ನಮ್ಮಮ್ಮ ಸತ್ತೋದ್ಮೇಲೆ ನಮ್ಮಪ್ಪ ಇನ್ನೊಬ್ಬರು ಮದುವೆ ಆಗಿದ್ರಂತೆ, ಅವರೂ ಆಮೇಲೆ ಓಡೋಗ್ಬಿಟ್ರಂತೆ, ಗೊತ್ತಿಲ್ಲ ನನಗೆ ಅಂತ ಹೇಳಿದಾಗ, ಆಮೇಲೆ ಏನಾಯಿತು ಗೊತ್ತಾ ಅಂತ ಹೇಳಿದಾಗ, ಅದು ನಮ್ಮಪ್ಪ ನಮ್ಮಮ್ಮನ್ನ ಸಾಯಿಸಿ ಜೈಲಲ್ಲಿದ್ದರಂತೆ, ಹಾಗಂತ ಹೇಳ್ತಾರೆ ಅಷ್ಟೇ. ನಾನು ಅವಾಗ ಚಿಕ್ಕವನು ಅಂತ ಹೇಳಿದ ತಕ್ಷಣ ಚಂದನಗೆ ತುಂಬಾ ಶಾಕ್ ಆಗುತ್ತಂತೆ. ಅವಳು ಹಾಗೇನೆ ಕೂತ್ಬಿಡ್ತಾಳೆ, ಜ್ಯೂಸ್ ಆ ಕಡೆ ಇಟ್ಬಿಟ್ಟು. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.